ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನನ್ನ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ತಾ ಇರೋರಿಗೆ ನಿನ್ನೆ ಒಂದು ಮೆಸೇಜ್ ನಾನು ಪೋಸ್ಟ್ ಮಾಡಿದ್ದೆ. ಬನ್ನಿ ತೋರಿಸ್ತೀನಿ ಯಾವ್ದಪ್ಪ ಅದು ಮೆಸೇಜು ಅಂತ. ನೋಡಿ, ಶಾರ್ಟ್ ಟರ್ಮ್ ಬುಲ್ಲಿಶ್ ವ್ಯೂ 3 to 5 days ಹೋಲ್ಡಿಂಗ್ ಪೀರಿಯಡ್ ಟಾಟಾ ಮೋಟಾರ್ಸ್ ಅಟ್ 692 ಸ್ಟಾಪ್ ಲಾಸ್ ಬಿಲೋ 670. ಇದನ್ನ ನಾನು ಪೋಸ್ಟ್ ಮಾಡಿದ್ದೆ. ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ತಾ ಇರೋರಿಗೆ ಯಾವುದೇ ಟಿಪ್ಸ್ ಆಗಲಿ ರೆಕಮೆಂಡೇಶನ್ಸ್ ಆಗಲಿ ಕೊಡ್ತಾ ಇಲ್ಲ. ನಾನು ಶಾರ್ಟ್ ಟರ್ಮ್ ಟ್ರೇಡಿಂಗ್ಗೆ ಒಂದು ಸ್ಟ್ರಾಟಜಿ, ಲಾಂಗ್ ಟರ್ಮ್ ಟ್ರೇಡಿಂಗ್ಗೆ ಒಂದು ಸ್ಟ್ರಾಟಜಿ, ಯೂನಿಕ್ ಸ್ಟ್ರಾಟಜಿನ ಒಂದೇ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದ್ದೀನಿ. ಆ ಸ್ಟ್ರಾಟಜಿ ನಿಮ್ಗೆ ಕಲಿಬೇಕು ಅಂತ ಇದ್ರೆ ನನ್ನ ಆಫ್ಲೈನ್ ಕ್ಲಾಸಸ್ಗೆ ಅಟೆಂಡ್ ಆದ್ರೆ ನಿಮ್ಗೆ ಇದನ್ನೇ ನಾನು ಕಲಿಸ್ಕೊಡ್ತೀನಿ. ಹಾಗಾಗ್ಬಿಟ್ಟು ನಿಮ್ಮ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ನೋಡಿ 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 ಈ ಸ್ಟ್ರಾಟಜಿ ವರ್ಕ್ ಆಗ್ತಾ ಇದೆ, ಹೌದು ನಾನು ಕಲಿಬೇಕು ಅಂತ ಅನ್ಸಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಆಫ್ಲೈನ್ ಕ್ಲಾಸಸ್ಗೆ ಅಟೆಂಡ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಟೆಲಿಗ್ರಾಮ್ ಚಾನಲ್ನ ಮಾಡಿದ್ದೀನಿ. ನಾನು ಯಾಕೆ ಟಾಟಾ ಮೋಟಾರ್ಸ್ನ ಬೈ ಮಾಡಿದ್ದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ, ನನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದು ಟಾಟಾ ಮೋಟಾರ್ಸ್ ಚಾರ್ಟು, ರೈಟ್ ಹ್ಯಾಂಡ್ ಸೈಡ್ ಇರೋದು HDFC ಬ್ಯಾಂಕ್ ಚಾರ್ಟು. HDFC ಬ್ಯಾಂಕ್ ಚಾರ್ಟ್ಗೆ ನಾನು ಆಮೇಲೆ ಟಾಟಾ ಮೋಟಾರ್ಸು ನಾನು 11 ಕಾಲು 11:30 ಆ ಟೈಮ್ ಅಷ್ಟೊತ್ತಿಗೆ ನಾನು 692ಗೆ ಬೈ ಮಾಡಿದ್ದೆ ಅಂತ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡಿದೆ. 692 ಸ್ಟಾಪ್ ಲಾಸ್ ನೋಡಿ, ಈ ಕ್ಯಾಂಡಲ್ಸ್ ಅಲ್ಲಿ ನಾನು ಬೈ ಮಾಡಿದ್ದೀನಿ. ಸ್ಟಾಪ್ ಲಾಸು 670. ಸೊ 22 ರೂಪಾಯಿ ಸ್ಟಾಪ್ ಲಾಸ್ ಇದೆ. ಫ್ರೆಂಡ್ಸ್, ನೀವು 22 ರೂಪಾಯಿ ಸ್ಟಾಪ್ ಲಾಸ್ ಇದೆ ಅಂತ ಒಂದು ಫ್ಯೂಚರ್ ಲಾಟ್ ತಗೊಬೇಕು ಅಂತಿಲ್ಲ. ನೀವು 100 ಶೇರ್ ತಗೊಂಡ್ರು 2200 ರೂಪಾಯಿ, ಇಲ್ಲ ನಾನು 1000 ರೂಪಾಯಿ ರಿಸ್ಕ್ ತೊಗೊಳ್ತೀನಿ ಒಂದು ಶೇರ್ ಅಲ್ಲಿ, ಅಂದ್ರೆ ಸ್ಟಾಪ್ ಲಾಸ್ ಇಟ್ಟಂದ್ರೆ ನಂಗೆ 1000 ರೂಪಾಯಿ ಮಾತ್ರ ಲಾಸ್ ಆಗಬೇಕು ಅಂತಂದ್ರೆ ನೀವು 50 ಶೇರ್ ತಗೊಂಡ್ರೆ 1000 ರೂಪಾಯಿ ಲಾಸ್ ಆಗುತ್ತೆ. ಇಲ್ಲ ನಂಗೆ ಸ್ಟ್ರಾಟಜಿ ನನ್ಗೆ ಗೊತ್ತಿದೆ, ನಾನು ತಿಳ್ಕೊಳ್ತೀನಿ, ತಿಳ್ಕೊಂಡಿದ್ದಾದ್ಮೇಲೆ ಜಾಸ್ತಿ ಮಾಡ್ತೀನಿ, ಅಲ್ಲಿವರೆಗೂ ಕಡಿಮೆ ಕಡಿಮೆ ಮಾಡ್ತೀನಿ ಅಂದ್ರೂ ಓಕೆ. ಸೊ ಸ್ಟ್ರಾಟಜಿ ತಿಳ್ಕೊಂಡಿದ್ದಾದ್ಮೇಲೆ ನಿಮ್ಗೆ ನಾಲೆಡ್ಜ್ ಬರುತ್ತೆ, ಅವಾಗ ನೀವು ಜಾಸ್ತಿ ಜಾಸ್ತಿ ಮಾಡ್ಬೋದು. ಫಸ್ಟ್ ಸ್ಟ್ರಾಟಜಿನ ಕಲ್ತ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿ, 692 ಮೈನಸ್ 670 ಅಂದ್ರೆ 22 ರೂಪಾಯಿ. ನಿಮ್ಮ ಸ್ಟಾಪ್ ಲಾಸ್ ಅಂದ್ರೆ ಎಂಟ್ರಿ ಪ್ರೈಸ್ ಮೈನಸ್ ಸ್ಟಾಪ್ ಲಾಸ್ ಪ್ರೈಸ್ ಎಷ್ಟು ಬರುತ್ತೋ ನೀವು ಎಷ್ಟು ರಿಸ್ಕ್ ನ ತಗೊಳಕ್ ರೆಡಿ ಇದೀರೋ ಅಷ್ಟು ಶೇರ್ಸ್ ನ ನೀವು ತಗೋಬಹುದು. ಮತ್ತೆ ಇದು ಎಲ್ಲಿವರೆಗೂ ಹೋಗಿದೆ? 712 ವರೆಗೂ ಹೋಗಿದೆ ಇವತ್ತು. ಸೊ ನಮಗೆ 1:1 ಅಚೀವ್ ಆಗಿದೆ. 22 ರುಪೀಸ್ಗೆ ಇವತ್ತು 22 ರುಪೀಸ್ ಮೂವ್ ಆಗಿದೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ನಾನು ಯೂಸ್ ಮಾಡಿರುವಂತದ್ದು RSI, ಬೊಲಿಂಜರ್ ಬ್ಯಾಂಡ್ಸ್ ಮತ್ತೆ ಕ್ಯಾಂಡಲ್ ಸ್ಟಿಕ್ಸ್. ಇದನ್ನ ಬಿಟ್ಟು ನಾನು ಬೇರೆ ಏನನ್ನು ಯೂಸ್ ಮಾಡಲ್ಲ, ಮಾಡೋದು ಇಲ್ಲ. ಅದಕ್ಕೂ ಮೊದಲು ನೋಡಿ, ನವೆಂಬರ್ 15ನೇ ತಾರೀಕು ಇದೇ ತರ ಅಪ್ವರ್ಡ್ ರ್ಯಾಲಿ ಹೋಗಿದೆ ಟಾಟಾ ಮೋಟಾರ್ಸ್ ಅಲ್ಲಿ, ಆದ್ರೆ ನಾನಿಲ್ಲಿ ತಗೊಂಡಿಲ್ಲ. ನಾನು ಯಾಕೆ ತಗೊಂಡಿಲ್ಲ ಅಂತಂದ್ರೆ ನನ್ನ 5 ಸ್ಟೆಪ್ ಪ್ರೋಸೆಸ್ ಇಲ್ಲಿ ಮ್ಯಾಚ್ ಆಗಿಲ್ಲ. ಆದ್ರೆ ನನ್ನ 5 ಸ್ಟೆಪ್ ಪ್ರೋಸೆಸ್ ಇಲ್ಲಿ ಮ್ಯಾಚ್ ಆಯ್ತು. ಹಾಗಾಗ್ಬಿಟ್ಟು ನಾನು ಟಾಟಾ ಮೋಟಾರ್ಸ್ ನ ಇಲ್ಲಿ ತಗೊಂಡಿದ್ದೆ, ಮತ್ತೆ ಪ್ರಾಫಿಟ್ಸ್ ಕೂಡ ಮಾಡಿದ್ದೀನಿ. ಅದೇ ತರ ನೋಡಿ, ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ HDFC ಬ್ಯಾಂಕ್ ಬರೋಣ. HDFC ಬ್ಯಾಂಕ್ ಇವತ್ತು 1548 ನೋಡಿ, ಈ ಕ್ಯಾಂಡಲ್ಸ್ ಸೇಮ್ ಇದೆ. RSI ಅಬೌವ್ 60 ಇದೆ, ಬೊಲಿಂಜರ್ ಬ್ಯಾಂಡ್ಸ್ ಬ್ರೇಕ್ಔಟ್ ಆಗಿದೆ, ಇಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಎಲ್ಲ ಮೇಲ್ಗಡೆ ಕ್ಲೋಸ್ ಆಗಿದೆ, ಎಲ್ಲಾನು ಇದೆ. ಆದ್ರೆ ನಾನು HDFC ಬ್ಯಾಂಕ್ ನ ಇವತ್ತು ಬೈ ಮಾಡಿಲ್ಲ. ಯಾಕೆ ಅಂತಂದ್ರೆ ನನ್ನ 5 ಸ್ಟೆಪ್ ಪ್ರೋಸೆಸ್ ಇಲ್ಲಿ ಮ್ಯಾಚ್ ಆಗಿಲ್ಲ. ಸೊ ಫ್ರೆಂಡ್ಸ್, ನಾನು ಏನು ಹೇಳಕ್ ಬಯಸ್ತೀನಿ ಅಂತಂದ್ರೆ, ನೀವು ಈ ಸ್ಟ್ರಾಟಜಿ ಕಲಿಬೇಕು, ಹೌದು ಕರೆಕ್ಟ್ ಆಗಿದೆ, ಇದು ನನಗೆ ವರ್ಕ್ ಆಗ್ತಾ ಇದೆ. ಮತ್ತೆ ಈ ಶಾರ್ಟ್ ಟರ್ಮ್ ಸ್ಟ್ರಾಟಜಿ ಯಾವ ತರಪ್ಪ ಅಂತಂದ್ರೆ, ನವೆಂಬರ್ 1ನೇ ತಾರೀಕು ನೀವು ಸ್ಟಾರ್ಟ್ ಮಾಡಿದ್ರೆ ಈ ಶಾರ್ಟ್ ಟರ್ಮ್ ಸ್ಟ್ರಾಟಜಿನ ಮ್ಯಾಕ್ಸಿಮಮ್ ನೀವು ನವೆಂಬರ್ 30th ವರೆಗೂ ಹೋಲ್ಡ್ ಮಾಡಬೇಕು. ಅಂದ್ರೆ ಒಂದು ತಿಂಗಳಲ್ಲಿ ನಿಮ್ಮ ಈ ಶಾರ್ಟ್ ಟರ್ಮ್ ಸ್ಟ್ರಾಟಜಿಲಿ ನಿಮ್ಗೆ ಎಷ್ಟು ಪ್ರಾಫಿಟ್ ಆಗಿದೆ ಅಥವಾ ಎಷ್ಟು ಲಾಸ್ ಆಗಿದೆ ಅಂತಂದ್ಬಿಟ್ಟು ಆ ಮಂತ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಸ್ಟ್ರಾಟಜಿ ನೀವು ಕಲಿಬೇಕು ಅಂತಂದ್ರೆ ನನ್ನ ಈ ನಂಬರ್ಗೆ, ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ಸ್ ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ, ಇದು ಇನ್ಫಾರ್ಮೇಟಿವ್ ಅನ್ಸಿದ್ರೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.